ಗುರುಮೆ ಸುರೇಶ್ ಶೆಟ್ಟಿಯವರನ್ನು ಕೂಡ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಅಂತೆಯೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇವರನ್ನು ಆಶಾ ಪೈ ಶೆಟ್ಟಿಯವರು. ಬಂಧುಗಳೇ, ಇಲ್ಲೊಂದು ಸಂತಸದ ಸಂಗತಿ ಇದೆ. ತನ್ನ ಬದುಕಿನ ಎತ್ತರಕ್ಕೆ ಕಾರಣವಾಗುವ ಅಪ್ಪ ನಾನು ಸಾಗಬೇಕಾದ ದಾರಿಯನ್ನು ತೋರಿಸ್ತಾರೆ ಅನ್ನೋ ಕಾರಣಕ್ಕೆ ಅಪ್ಪನನ್ನೇ ಈ ವೇದಿಕೆಯಲ್ಲಿ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸುವ ಮಗ ನಿಮ್ಮ ಮುಂದೆ ಗೌರವ್ ಪಿ ಶೆಟ್ಟಿಯವರನ್ನು ಅವರು ಸ್ವಾಗತಿಸ್ತಾರೆ. ನಮ್ಮಲ್ಲೊಂದು ನಂಬಿಕೆ ಇದೆ, ಒಬ್ಬ ಮಗ ಹುಟ್ಟಿದಾನೆ ಅಂದ್ರೆ ಅವನು ಯಾರೋ ಅಲ್ಲ, ತನ್ನ ಆತ್ಮವೇ ತನ್ನ ಕಣ್ಣ ಮುಂದೆ ಮಗನ ರೂಪದಲ್ಲಿ ಓಡಾಡುತ್ತದೆ ಅನ್ನುವ ನಂಬಿಕೆ. ಅದೇ ಕಾರಣಕ್ಕೆ ಮಗನಿಗೆ ಶುಭಾಶೀರ್ವಾದವನ್ನು ಮಾಡುತ್ತಾ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಗೌರವ್ ಪಿ ಶೆಟ್ಟಿ ಅವರಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛ ಮಂಗಲ ದೀಪ ಪ್ರಜ್ವಲನದ ಹೊತ್ತು ಬೆಳಗುವಂತಹ ದೀಪ ಅದು ನಮ್ಮ ನಿಮ್ಮ ನಡುವಿನ ಸಂಬಂಧವನ್ನ ಗಾಢವಾಗಿಸಬೇಕಂತೆ. ಆ ದೀಪದ ಬೆಳಕಿನಲ್ಲಿ ಪರಸ್ಪರ ಮುಖಾವಲೋಕನ ಮಾಡಿಕೊಳ್ಳುತ್ತಾ ಭಾವಗಳೇ ಬನ್ನಿ ನಮ್ಮೆದೆಗೆ ಕರೆವೆವು ಕೈವೀಸಿ. ಇವತ್ತು ನಾವು ಹೇಳಬೇಕು, ಬನ್ನಿ ಬಂಧುಗಳೇ ಬನ್ನಿ ನಮ್ಮೆಡೆಗೆ ಕರೆವೆವು ಕೈ ಮೂಲಕ ನಿಮ್ಮನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಚೆಲುವಿಕೆಗೆ ಕಾರಣರಾಗಬೇಕು ಅಂತ ವಿನಂತಿ ಮಾಡಿಕೊಳ್ಳೋದಕ್ಕೆ ಗುರುಮೆ ಸುರೇಶಣ್ಣ ನಮ್ಮ ಜೊತೆ ಇದ್ದಾರೆ. ಈ ಒಂದು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಸ್ಪೀಕರ್ ಆಗಿ ಮಾತ್ರ ಅಲ್ಲ, ಒಂದು ಉತ್ತಮ ಮಂತ್ರಿ ಆಗಲಿ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಕೂಡ ಆಗುವಂಥ ಯೋಗ ಭಾಗ್ಯವನ್ನು ಭಗವಂತ ಒದಗಿಸಿಕೊಳ್ಳಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಅವರನ್ನ ಈ ಸಭೆಗೆ ಭಾಳ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಒಬ್ಬ ಚಲನಚಿತ್ರ ನಿರ್ದೇಶಕಿ ಮಾತ್ರ ಅಲ್ಲ, ಬಹುಶಃ ಅಷ್ಟೈಶ್ವರ್ಯ ಇದ್ರೂ ಕೂಡ ಯಾವುದೇ ಹಮ್ಮು ಬೊಮ್ಮು ಇಲ್ಲದೆ ನೋಡುವಾಗ ನಮ್ಮ ತಂಗಿಯನ್ನು ನೋಡಿದಂಥ ಭಾವ ನಮ್ಮಲ್ಲಿ ಮೂಡ್ತದೆ ಅಂತ ಅಶ್ವಿನಕ್ಕೆ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ದಿವಂಗತರಾಗುವ ಮೊದಲನೇ ದಿವಸ ರಾತ್ರಿ ಗುರುಕಿರಣ್ ಅವ್ರ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ. ನನಗೆ ಬೆಳಿಗ್ಗೆ ಗುರುಕಿರಣ್ ಫೋನ್ ಮಾಡ್ತಾರೆ, ಪುನೀತ್ ಅವರು ಹಣ ನಮ್ಮ ಕೈ ಬಿಟ್ಟು ಹೋದರು ಅಂತೇಳಿ. ಆದರೂ ಆ ಮನುಷ್ಯ ಮಾಡಿರ್ತಕ್ಕಂಥದ್ದು ಹೇಳ್ತಾರೆ, ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತೇಳಿ. ಕಾಲ ಕೆಲವ್ರನ್ನ ಮರೆಸಿಬಿಡ್ತದೆ, ಮತ್ತೆ ಕೆಲವರು ಕಾಲವನ್ನೇ ಮರೆಸಿಬಿಡುವಷ್ಟು ಮಾನ್ಯರಾಗ್ತಾರಂತೆ. ಈ ನಿಟ್ಟಿನಲ್ಲಿ ಕಾಲವನ್ನು ಮೀರಿ ಕಾಲಾತೀತರಾಗುವಂಥದ್ದು, ಕಾಮವನ್ನು ಮೀರಿ ಕಾಮಾತೀತರಾಗುವಂಥದ್ದು, ಸೀಮೆಯನ್ನು ಮೀರಿ ಸೀಮಾತೀತರಾಗುವಂಥದ್ದು, ಗುರಿ ಮತ್ತು ದಾರಿ ಸ್ಪಷ್ಟತೆ ಮಾತ್ರ ಸಾಧ್ಯ ಆಗ್ತದೆ. ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾರೆ, ಅದೆಷ್ಟು 10 100 ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ತೀರಿ ಹೋದ ನಂತರ ಅದೆಲ್ಲ ನಮ್ಮನ್ನ ಗಮನಕ್ಕೆ ಬರ್ತದೆ. ಒಂದು ರೀತಿಯಲ್ಲಿ ಮೌನ ಸಾಧಕನಾಗಿ ಗುಪ್ತದಾನವನ್ನು ಮಾಡ್ತಾ ನನಗೆ ಜಗದ ಎಲ್ಲ ಅಳಲು ನನಗಿರಲಿ, ಜಗದ ನಲಿವೆಲ್ಲ ನಿಮಗಿರಲಿ ಅಂತಕ್ಕಂಥ ಭಾವನೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡಂಥ ಪುನೀತ್ ರಾಜ್ಕುಮಾರ್ ಅವರು ಅದೇ ದಾರಿಯಲ್ಲಿ ನಮ್ಮ ಇವತ್ತು ಅಶ್ವಿನಕ್ಕ ಆ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಾವು ಪ್ರಾರ್ಥನೆ ಇಷ್ಟೇ, ನೆಮ್ಮದಿಯ ನೆರಳು ಅವರ ಮನೆಯಂಗಳನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯದಂತೆ ಆ ದೈವ ಆ ಕುಟುಂಬವನ್ನು ಹರಿಸಬೇಕಂತ ಮಾತಿನೊಂದಿಗೆ ಅಶ್ವಿನಕ್ಕನವ್ರನ್ನ ನಾನು ಈ ಸಭೆಗೆ ಅತ್ಯಂತ ಹೃದಯಮಸ್ತಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಒಂದು 5 ಕುಟುಂಬ ನಮಗೆ ಕೂಡ ಕೊಡಿ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಬೇಕಾ? ಅದಕ್ಕೆ ಈ 7 ವರ್ಷ ಆಯಿತು ಮೌನಾರವರೇ, ಸುರೇಶಣ್ಣನವರೇ, ಇನ್ನೊಂದು 3 ವರ್ಷ ಈ ಕಾರ್ಯಕ್ರಮ ನಾನು ಹೀಗೆ ನಡೆಸ್ಕೊಂಡು ಹೋಗ್ತೇನೆ. 26, 27, 28, 28ನೇ ಇಸ್ವಿ 10 ವರ್ಷ ಆಗ್ತದೆ. ನಿಜವಾಗ್ಲೂ ನೀವು ನಿಮ್ಮ ಎದೆ ಮುಟ್ಟಿ ಹೇಳಿ, ನಿಮಗೆ ದೇವರು ಖಂಡಿತ ಶಕ್ತಿ ಕೊಡ್ತಾನೆ. ನಿಮ್ಮ ಬದುಕಿನಲ್ಲಿ ನೀವು ಧೈರ್ಯವನ್ನು ತುಂಬಿಕೊಳ್ಳಿ, ಮನಸ್ಸು ಬಿಚ್ಚಿ ಆತ್ಮಸಾಕ್ಷಿಯಾಗಿ ಹೇಳಿ ಈ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳಿ
ಬಹುಶಃ 10ನೇ ಇಸ್ವಿನಲ್ಲಿ 25,000 ಕುಟುಂಬದಲ್ಲಿ ನನಗೊಂದು 10% ಜನ ನೀವು ಮುಂದೆ ಬಂದರೆ, ಯುವತಿಯವರು ಮುಂದೆ ಬಂದರೆ, 7,500 ಕುಟುಂಬದಿಂದ 7,500 ಉದ್ಯೋಗಸ್ಥರು ಕೈ ಜೋಡಿಸಿದಾಗ 5 ಕುಟುಂಬಕ್ಕೆ 7,500 ಅಂತ ಹೇಳಿದ್ರೆ 10,000 ಕುಟುಂಬಕ್ಕೆ ಆಗುತ್ತೆ, ಸಹಾಯ ಆಗುತ್ತೆ. ಬನ್ನಿ ನಿಮ್ಮ ಜೊತೆ 10,000 ಕುಟುಂಬಕ್ಕೆ ನಾನು ಕೂಡ ಕೊಡ್ತೇನೆ, ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಒಟ್ಟಿಗೆ ಸೇರಿ 20,000 ಕುಟುಂಬ ಮಾಡಿ ನಾವು ಇನ್ನೊಂದು 5 ವರ್ಷನ 10 ವರ್ಷನ ಮಾಡಿ ಈ ಜಿಲ್ಲೆಯಲ್ಲಿ 7 ಜಿಲ್ಲೆಯಲ್ಲಿ ಯಾರೂ ಕೈ ಚಾಚಿದಂಗೆ ಇರಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಉದ್ಭವಿಸೋಣ, ಮಾಡೋಣ ಅನ್ನೋ ಒಂದು ಹಠವನ್ನು ನಾವೆಲ್ಲ ಸೇರೋಣ. ನಾನು ಇನ್ನೇನು ಇಷ್ಟ ವಿಷಯವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ಮುಖ್ಯವಾಗಿ ದೈವಿಕ ಸಮಸ್ಯೆ ಇರುವ ದಿವ್ಯಾಂಗರು, ಅಂಗವಿಕಲರು, ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಡಯಾಲಿಸಿಸ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ದುಡ್ಡಿಲ್ಲ. ಕ್ಯಾನ್ಸರ್ ಪೇಷಂಟ್ಸ್ ಅವರಿಗೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಮುಂದೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ದುಡ್ಡಿಲ್ಲ. ಅರ್ಧ ಮನೆ ಕಟ್ಟಿ ಯಾವಾಗ ನನ್ನ ಮನೆ ಗೃಹ ಪ್ರವೇಶ ಆಗ್ತದೆ ಅಂತ ಹೇಳಿ ಕಾದು ಕೂತ್ಕೊಳ್ಳುವವರಿಗೆ ದುಡ್ಡಿಲ್ಲ. ಅಂಥದ್ದನ್ನೆಲ್ಲ ಪರಿಗಣಿಸಿ ಈ ವರ್ಷ ಒಂದು ಕುಟುಂಬದಲ್ಲಿ ಶಿಕ್ಷಣಕ್ಕೆ 10,000ದಿಂದ 1 ಲಕ್ಷ, 4,000 ಕುಟುಂಬಕ್ಕೆ, ಹಾಗೆ 100 ಸಂಘ ಸಂಸ್ಥೆಗಳಿಗೆ 1 ಲಕ್ಷದಿಂದ 5 ಲಕ್ಷ ನೆರವು ನೀಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಲಹೆ, ಸಹಕಾರ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ನನಗೆ ನನ್ನನ್ನು ನಿಮ್ಮ ಸಹೋದರರಂತೆ ಕಾಣುವ ನಿಮ್ಮೆಲ್ಲರಿಗೂ ನನ್ನ ಭಾವನಾತ್ಮಕ ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ನನ್ನ ಕುಟುಂಬದ ಎಲ್ಲ ಸದಸ್ಯರು, ನನ್ನ ಅಣ್ಣ, ನನ್ನ ಅತ್ತಿಗೆ, ನನ್ನ ತಂಗಿಯಂದಿರು, ನನ್ನ ಬಾವಂದಿರು ಎಲ್ಲರೂ ನಮ್ಮ ಜೊತೆ ಇದ್ದೀರಿ. ಎಲ್ಲದಕ್ಕೂ ನೀವು ಪ್ರತಿ ಕ್ಷಣವೂ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಆ ಒಂದು ಪ್ರೀತಿಗೆ, ನೀವು ಇಟ್ಟಿರುವ ಆ ಒಂದು ದೇವರ ಭಕ್ತಿಗೆ, ಬಹುಶಃ ನನ್ನ ಧರ್ಮಪತ್ನಿ ಕೂಡ ಬಹಳ ದೈವ ಭಕ್ತಿ. ಅವಳು ದಿನಕ್ಕೆ 4 ದಿನ ದೇವಸ್ಥಾನದಲ್ಲಿ ಇರುವವಳು. ಅವಳು ಕೂಡ ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರೇಶಣ್ಣ ಹೇಳಿದಾಗೆ ಮೊಟ್ಟ ಮೊದಲ ಬಾರಿಗೆ ಈ ವೇದಿಕೆಯಲ್ಲಿ 1 ದಿನ ವರ್ಷಕ್ಕೆ ವೇದಿಕೆಯಲ್ಲಿ ಕೂತ್ಕೊಳ್ಳೋದು ಅವಳು ಇದೇ ವೇದಿಕೆಯಲ್ಲಿ. ಯಾವತ್ತೂ ಯಾವ ವೇದಿಕೆ ಹತ್ತಿದವಳಲ್ಲ ಅವಳು. ಅವಳ ಸಂಪೂರ್ಣ ಸಹಕಾರದೊಂದಿಗೆ ಈ ಕೆಲಸ ನನಗೆ ಮಾಡಲಿಕ್ಕೆ ಆಯಿತು.